ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹುರ್ಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ, ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಶಿವರಾತ್ರಿ ಹಬ್ಬಕ್ಕೆ ಅಂತಲೇ ಎಲ್ಲ ದಿನವೂ ಮಾಡ್ಕೋಬೋದು, ಬಟ್ ಶಿವರಾತ್ರಿ ಹಬ್ಬಕ್ಕೆ ಹುರಿಗಡ್ಲೆ ತಂಬಿಟ್ಟು, ಅಕ್ಕಿ ತಂಬಿಟ್ಟು ಆ ಥರ ಮಾಡ್ಕೊತಾ ಇರ್ತೀವಲ್ವ. ಅಕ್ಕಿ ತಂಬಿಟ್ಟು ಆಲ್ರೆಡಿ ಮಾಡಿದ್ದೀನಿ, ನಾನು ವಿಡಿಯೋದಲ್ಲಿ ಚೆಕ್ ಮಾಡಿ ಒಂದು ಸಲ. ಇದು ಹುರ್ಗಡ್ಲೆ ತಂಬಿಟ್ಟು ತುಂಬ ಈಸಿಯಾಗಿ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀನಿ ಎಕ್ಸ್ಟ್ರಾ, ಅದನ್ನು ಹಾಕಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಯಾವುದು ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾವ ಥರ ಇರುತ್ತೆ. ತುಂಬ ಈಸಿಯಾಗಿ ಮುರ್ಕೊಂಡು ತಿನ್ಬೋದು. ಕರೆಕ್ಟಾಗಿ 9 ನೈವೇದ್ಯ ಕರೆಕ್ಟಾಗಿದೆ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತದಂತೂ ಮರಿಬೇಡಿ. ಅದಕ್ಕೆ 1 ಬೌಲಷ್ಟು ಹುರ್ಗಡ್ಲೆನ ತಗೋತಾ ಇದ್ದೀನಿ. ಅದೇ ಬೌಲ್ ಅಳ್ತಲ್ಲೇ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು, ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಮತ್ತು ಒಂದು ಅರ್ಧ ಬೌಲಷ್ಟು ಬೆಲ್ಲ, ಒಂದು 3 ಏಲಕ್ಕಿ, 1 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಗಸಗಸೆ. ನಂತರ ಹುರ್ಗಡ್ಲೆನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದ್ರ ಜೊತೆ ಏಲಕ್ಕಿನೂ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ನೋಡಿ ಈ ಅದಕ್ಕೆ ಪುಡಿ ಮಾಡ್ಕೊಳ್ಳಿ. ನಂತರ ಬೆಲ್ಲನ ಒಂದು ಪ್ಯಾನ್ಗೆ ಹಾಕಿ ಒಂದು 3/4 ಬೌಲಷ್ಟು ನೀರು ಹಾಕಿ ಬಿಟ್ಬಿಟ್ರೆ, ತುಂಬ ಗಟ್ಟಿ ಪಾಕ ಬೇಡ, ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು. ತುಂಬ ಗಟ್ಟಿ ಹಾಕ್ಬಿಟ್ರೆ ತಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ನಂತರ ಒಂದು ಫ್ರೈಯಿಂಗ್ ಪ್ಯಾನಿಗೆ ಎಳ್ಳು, ಗಸಗಸೆ ಹಾಕಿ ಹುರ್ಕೊಂಬಿಡಿ. ಇದನ್ನು ಪುಡಿ ಮಾಡೋದು ಬೇಡ, ಗಸಗಸೆ ಮತ್ತು ಎಳ್ಳು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಒಂದು ಇಂಗ್ರೀಡಿಯೆಂಟ್ಸ್ ತೋರ್ಸೋದು ಮರೆತೆ, ಕೊಬ್ಬರಿ ತುರಿನ ಹಾಕಬೇಕು. ಇದಕ್ಕೆ ಕಲಿಸ್ಬೇಕಾದ್ರೆ ಕೊಬ್ಬರಿ ತುರಿನ ಹಾಕೊಂಬಿಡಿ, ನಾನು ತೋರ್ಸೋದು ಮರ್ತಿದ್ದೀನಿ. ನಂತರ ಅಕ್ಕಿ ಹಿಟ್ಟು, ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನು ನೀವು ಹುರ್ಗಡ್ಲೆ ತಂಬಿಟ್ಟಿಗೆ ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈ ಥರ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ತುಂಬ ಉರಿಯೋದೇನು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಅಕ್ಕಿ ಹಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಆರದ್ಮೇಲೆ ನೋಡಿ, ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡ್ರಂಥ ಕಡಲೆ ಹಿಟ್ಟು, 1 ಬೌಲ್ ಕಡಲೆಗೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಸಾಕು. ನಂತರ 1 ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ಹೇಳಿದ್ಮೇಲೆ ಕೊಬ್ಬರಿ ತುರಿನೂ ಹಾಕೊಂಬಿಡಿ. ನೋಡಿ ಬೆಲ್ಲ ಈ ಥರ ಅಂಟು ಬಂದರೆ ಸಾಕು, ತುಂಬಾ ಏನು ಪಾಕ ಬರೋ ಅಂಥದ್ದೇನು ಬೇಡ. ಇದನ್ನ ನಂತರ ಒಂದು ಸ್ಟೈನರಲ್ಲಿ ಸೋಸ್ಕೊಂಬಿಡೋಣ. ಇದರಲ್ಲಿ ಕಲ್ಲು ಎಲ್ಲ ಇರುತ್ತೆ ಅಂಥೇಳಿ ನೋಡಿ ಈ ಥರ ಸೋಸ್ಕೊಂಬಿಟ್ರೆ ನೋಡಿ, ಬೆಲ್ಲ ಅದಕ್ಕೆ ಪಾಕ ಬಂದರೆ ಸಾಕು, ಅಂಟು ಬಂದರೆ ಸಾಕು. ನೋಡಿ ಕೊಬ್ಬರಿ ತುರಿ, ಎಳ್ಳು, ಗಸಗಸೆ, ಕಡಲೆ ಪುಡಿ, ಅಕ್ಕಿ ಹಿಟ್ಟು ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಿ. ಮತ್ತು ಬೆಲ್ಲದ ಪಾಕನ ಹಾಕಿ ನಿಮಗೆ ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕು ಪಾಕ ಅಷ್ಟು ಹಾಕಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಕಟ್ಕೊಂಡ್ರೆ ಸಾಕು. ನಾನು ಇದನ್ನು 1 ಬೌಲ್ ಅಳತೆಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇದೇ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಸ್ವೀಟು ಅಷ್ಟೇ, ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕೋಬೋದು, ಮೀಡಿಯಮಾಗಿ ತಿನ್ನೋರು ಮೀಡಿಯಮಾಗಿ ಹಾಕೋಬೋದು. ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆಗಳನ್ನ ಕಟ್ಟಿ ಮಾಡ್ಕೊಂಬಿಡಿ. ನಾನು ಹೇಳಿದ್ನಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಂಬಿಡಿ. ನಾನು ಇದೇ ಥರ ಅಕ್ಕಿ ಹಿಟ್ಟು ತಂಬಿಟ್ಟನ್ನು ನನ್ನ ವಿಡಿಯೋಲ್ಲಿ ಇದೆ, ಸರ್ಚ್ ಮಾಡಿ. ಶಿವರಾತ್ರಿಗೆ ಅಕ್ಕಿ ಹಿಟ್ಟು ತಂಬಿಟ್ಟು ಬೇಕೋ, ಹುರ್ಗಡ್ಲೆ ಹಿಟ್ಟು ತಂಬಿಟ್ಟು ಬೇಕೋ, ಯಾವ್ದು ಬೇಕಾದರೂ ನೀವು ಮಾಡ್ಕೋಬೋದು. ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದೇ ಥರ ಎಲ್ಲ ತಂಬಿಟ್ಟುಗಳನ್ನ ಉಂಡೆ ಕಟ್ಟಿ ದೇವ್ರ ನೈವೇದ್ಯಕ್ಕೆ ಇಡೋಣ. ಹ್ಯಾಪಿ ಶಿವರಾತ್ರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ. ಓಕೆ, ಬಾಯ್.